ನೋಡಿ, ಇವತ್ತಿನ ಅಡಿಗೆ ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ನೋಡಿ ವೀಕ್ಷಕರೇ, ನಾನು ಇದರಲ್ಲಿ 1.5 ಕಪ್ ಅಳತೆಯಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಅಕ್ಕಿ ಪಾಯಸ ಮಾಡಲಿಕ್ಕೆ ಯಾವ ಥರ ಅಂತೇಳಿ. ಇದು ದಪ್ಪಕ್ಕಿ ತೊಗೊಂಡಿದ್ದೀನಿ, ದೋಸೆ ಅಕ್ಕಿ ದಪ್ಪಕ್ಕಿ ಯಾವುದಾದ್ರೂ ಆಗುತ್ತೆ. ನೋಡಿ, ಇದರಲ್ಲಿ 1.5 ಅಳತೆಯಲ್ಲಿ ನಾನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ಬೇಕಾಗುತ್ತೆ. ಅರ್ಧ ಕೆ ಜಿ ಅಂತ ಸ್ವಲ್ಪ ಜಾಸ್ತಿ ಇದೆ, 300 ಗ್ರಾಮ್ ಜಾಸ್ತಿ ಇದೆ. ಇದನ್ನು ಕರಗಿಸ್ಕೊಳೋಣಂತೆ. ಒಂದು ಅರ್ಧ ಕಪ್ ನೀರು ಹಾಕಿ ನೀರಾಗಿ ಕಲಿಸ್ಕೊಂಡಿರೋಂತೆ. ನೋಡಿ, ನೋಡಿ ವೀಕ್ಷಕರೇ, ಈಗ ಇದನ್ನು ಸೇರಿಸಿ ಅಕ್ಕಿ ನೆನೆಸಿರೋದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ನಾನೊಂದು ½ ಅನ್ ಅವರ್ ನೆನೆಸ್ಕೊಂಡಿದ್ದೆ. ಇದನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಮೂರು ಪಟ್ಟು ನಾನು ಅಕ್ಕಿ ನೀರು ಸೇರಿಸ್ಕೊಬೇಕಾಗುತ್ತೆ. ನೀರು ಸೇರಿಸ್ತಾ ಇದ್ದೀನಿ. ನಾನು ಮಾಮೂಲಿ ಅನ್ನ ಮಾಡೋಕ್ಕಿಂತ 3 ಪಟ್ಟು ಅಕ್ಕಿ ಸೇರಿಸ್ಬೇಕಾಗುತ್ತೆ. ನೋಡಿ, ನಾನು ಸ್ಟವ್ ಮೇಲೆ ಇಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ನಾವು ರುಚಿಗೆ ಉಪ್ಪು ಸೇರಿಸ್ಬೇಕಾಗತ್ತೆ. ಉಪ್ಪಿಲ್ಲದೆ ಯಾವುದು ರುಚಿ ಬರೋದಿಲ್ಲ. ಸ್ವಲ್ಪ ನೋಡಿ, ಇದು ನಾನು 3-4 ವಿಷಿಲ್ ಕೂಗಲಿ. ಇದು 4 ವಿಷಿಲ್ ಆದಮೇಲೆ ಅದನ್ನು ತೆಗಿಯೋಣ. ತೆಗೆದ್ಬಿಟ್ಟು ಈ ಕಡೆ ನೋಡಿದ್ರೆ ಕಳಿಸಿರಿ. ಈ ಕಡೆ ನಾನು ಬೆಲ್ಲನೂ ಕರಗಿದೆ, ಇಲ್ಲಿ ನಾನು ತೋರಿಸ್ತೀನಿ. ಇದಕ್ಕೆ ನೆಕ್ಸ್ಟು ದ್ರಾಕ್ಷಿ ಗೋಡಂಬಿ ಬೇಕಾಗುತ್ತೆ, ಏಲಕ್ಕಿ ಬೇಕಾಗುತ್ತೆ. ನೋಡಿ, ನಾನು ಒಂದು 4-5 ಏಲಕ್ಕಿ ತೊಗೊಂಡಿದ್ದೀನಿ. ನೋಡಿ, ಒಂದು 4-5 ಏಲಕ್ಕಿ ತೊಗೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ. ಇದನ್ನು ತುಪ್ಪದಲ್ಲಿ ಹುರಿಯೋಣ. ಈಗ ಅದನ್ನು ನಾನು ತೆಂಗಿನ ಹಾಲು ಮಾಡ್ಕೊತೀನಿ. ನೋಡಿ ವೀಕ್ಷಕರೇ, ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಹುರಿಲಿಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ತುಪ್ಪ ಹಾಕ್ತಿದ್ದೀನಿ 2 ಸ್ಪೂನು. ಇದನ್ನು ಹಾಕ್ತಾಯಿದ್ದೀನಿ. ದ್ರಾಕ್ಷಿ ಗೋಡಂಬಿ ಸೇರಿಸ್ತಾ ಇದ್ದೀನಿ. ಬಾದಾಮಿ ದ್ರಾಕ್ಷಿ ಗೋಡಂಬಿ ನಿಮಗೆ ಕ್ವಾಂಟಿಟಿ ಬೇಕು ಅಂದರೆ ಜಾಸ್ತಿ ಮಾಡಿಕೊಡಿ. ನೋಡಿ, ಒಂದು ಸಿಮ್ಮಲ್ಲಿ ನಾನು ಇದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಇದು ಹೊಂಬಣ್ಣ ಬರೋವರೆಗೂ ಸ್ವಲ್ಪ ಹುರ್ಕೊಂಡ್ರೆ ಆಯಿತು. ನೋಡಿ, ಈ ಥರ ದ್ರಾಕ್ಷಿ ದಪ್ಪ ಆಗುತ್ತೆ. ನೋಡಿ, ಈಗ ಇದನ್ನು ಇಳಿಸ್ಕೊತೀನಿ. ಇದಾಗಿದೆ. ಈಗ ತಣ್ಣ ಸ್ವಲ್ಪ ಇದನ್ನು ತಕ್ಕೊತೀನಿ. ಕುಕ್ಕರ್ನ ತೆಗೆದ್ಬಿಟ್ಟು ನೋಡಿ, ಈ ಥರ ಆಗಿದೆ ಅನ್ನ. ಇವಾಗ ಇದನ್ನು ನಾನು ಬೆಲ್ಲದ ಪಾಕ ಮಾಡಿದ್ನಲ್ಲ, ಪಾಕ ಅಲ್ಲ, ನಾನು ಕರಗಿಸಿದ್ನಲ್ಲ, ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಅದು ಕೆಳಗೆ ಮಣ್ಣಿರುತ್ತೆ, ಮಣ್ಣು ಇಲ್ಲ ಕಸ ಏನಾರು ಇದ್ದರೆ ಅದು ಬಂದ್ಬಿಡುತ್ತೆ ಈ ಕಡೆ. ಈ ಟೈಮಲ್ಲಿ ನಾನು ಅದನ್ನು ಸ್ಟವ್ ಉರಿ ಸ್ವಲ್ಪ ಜಾಸ್ತಿ ಮಾಡಿ
ನೋಡಿ ಈ ಥರ ನಾನು ಇದು ಮಾಡ್ಕೊಡ್ತೀನಿ. ಇದಕ್ಕೆ ಒಂದು ಸ್ವಲ್ಪ ನಾನು ಏಲಕ್ಕಿ ಪುಡಿ ಕೊಟ್ಟಿದ್ದೆ, ಅದನ್ನು ಪುಡಿ ಮಾಡೋದನ್ನು ಹಾಕ್ತಿದ್ದೀನಿ. ಇದಕ್ಕಿ ದಪ್ಪಕ್ಕಿ ಇದ್ರೇ ಇದು ಚೆನ್ನಾಗಿ ಆಗ್ತದೆ, ಯಾಕೆಂದರೆ ಸ್ಟಿಕ್ಕಿ ಥರ ಇರಬೇಕು ಇದು. ಇಲ್ಲ ಅಂತ ಹೇಳಿದ್ರೆ ನಾವು ರೈಸ್ ಹಾಕ್ಬಿಟ್ರೆ ಅದು ಉದುರಾಗುತ್ತೆ, ಅಷ್ಟು ಚೆನ್ನಾಗಿ ಅನಿಸಲ್ಲ. ನೋಡಿ ಆ ಥರ ಸ್ಟಿಕ್ಕಿ ಬಂದಿದೆ. ಈ ಟೈಮಲ್ಲಿ ನಾನು ಏನು ದ್ರಾಕ್ಷಿ ಗೋಡಂಬಿ ನಾನು ಮಾಡ್ಕೊಂಡಿದ್ದೆ ಮಿಕ್ಸಿ ಮಾಡಿ ಇದನ್ನು ಹಾಕ್ತಿದ್ದೀನಿ. ನೋಡಿ ಇದು ವೀಕ್ಷಕರೇ, ಈಗ ಇದು ಅಕ್ಕಿ ಪಾಯಸ ರೆಡಿಯಾಗಿದೆ. ಈ ಸಿಮ್ಮಲ್ಲಿ ಒಂದು 5 ನಿಮಿಷ ಇದು ಮುಚ್ಚಿಟ್ಬಿಡೋಣ. ಯಾಕೆಂದರೆ ಇದು ಸ್ವಲ್ಪ ನೀರಿದೆಯಲ್ಲ, ಸ್ವಲ್ಪ ಹಿಂದಂಗೆ ಆಗಬೇಕು. ನೋಡಿ ಒಂದು 5 ನಿಮಿಷ ಸಣ್ಣ ಉರಿನಲ್ಲಿ ಸಿಮ್ಮಲ್ಲಿ ನಾವು ಇಟ್ಕೊಳ್ಳೋಣಂತೆ. ನೋಡಿ ವೀಕ್ಷಕರೇ, ಸವಿಯಾದ ರುಚಿಯಾದ ಹಳ್ಳಿ ಶೈಲಿಯ ಅಕ್ಕಿ ಪಾಯಸ ರೆಡಿಯಾಗಿದೆ. ನಿಮ್ಗೆ ಇಷ್ಟ ಆದರೆ ನೋಡಿ, ಇಷ್ಟ ಆದರೆ ನೋಡಿ. ಇದಕ್ಕೆ ನಾನು ಈಗ ಹಾಲು ಬೇಯಿಸ್ಕೊಂಡು ಯಾವ ಥರ ನಾನು ಸರ್ವ್ ಮಾಡಬೇಕು ಅಂದರೆ, ನಾವೀಗ ಹಾಲು ಬೇಯಿಸ್ಕೊತಿದ್ದೀನಿ. ನೋಡಿ ತೆಂಗಿನ ಹಾಲು ನಾವು ಈ ಥರ ಹಾಕ್ಕೊಂಡು ಇದು ಸ್ವಲ್ಪ ತುಪ್ಪ ಹಾಕ್ಕೊತೀನಿ ನಾನು. ನೋಡಿ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ರುಚಿಯಾದ ಸವಿಯಾದ ಅಕ್ಕಿ ಪಾಯಸ ರೆಡಿ ಆಗುತ್ತೆ. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.